ಕೆಸರಟ್ಟಿ ಗ್ರಾಮದಲ್ಲಿರುವ ಆಶ್ರಯ ಕಾಲೋನಿಯಲ್ಲಿ ಸುಮಾರು 102 ಮನೆಗಳಲ್ಲಿ 492 ಜನ ವಾಸಿಸುತ್ತಿದ್ದಾರೆ. ಆ ಮನೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು, ಅವುಗಳ ಬಾಗಿಲು, ಕಿಟಕಿ, ಅಡುಗೆ ಮನೆ ಭಾಗಗಳು ಕಿರಾತಕರು ಕಿತ್ತುಕೊಂಡು ಹೋಗಿದ್ದಾರೆ. ಅವುಗಳು ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ಅಂತಹವುಗಳನ್ನ ದುರಸ್ತಿ ಮಾಡಿಕೊಂಡು ವರ್ಷಗಳಿಂದ ಅಲ್ಲಿ ಜನರು ವಾಸ ಮಾಡುತ್ತಿದ್ದಾರೆ. ಅವರಿಗೆ ಈ ಕೂಡಲೇ ಹಕ್ಕುಪತ್ರಗಳನ್ನು ನೀಡಬೇಕು ಎಂದು ಎಂಬಿಸಿ ಜನ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಲ್ಲಿನ ನಿವಾಸಿಗಳಿಗೆ ತಮ್ಮ ಮನೆಗೆ ಹೋಗಲು ರಸ್ತೆ ಇಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಶಕ್ತಿ ವ್ಯವಸ್ಥೆ ಇಲ್ಲ. ಮಳೆಗಾಲ ಬಂದ್ರೆ ಅವರು ನಡುಗಡ್ಡೆಯ ಸ್ಥಿತಿಯಲ್ಲಿ ಬದುಕು ನಡೆಸುತ್ತಿದ್ದಾರೆ. ಅವರ ಮನೆಗಳಿಗೆ ಯಾವುದೇ ರೀತಿಯ ಸಂಖ್ಯೆಗಳು ನೀಡಿಲ್ಲ ಎಂದರು. ಅಲ್ಲಿನ ನಿವಾಸಿಗಳ ಮನೆಯಲ್ಲಿ ಯಾರಾದ್ರೂ ಸತ್ರೆ ಡೆತ್ ಸರ್ಟಿಫಿಕೇಟ್ ಅಥವಾ ಹುಟ್ಟಿದ್ರೆ ಜನ್ಮದಿನದ ಸರ್ಟಿಫಿಕೇಟ್ ಸಿಗುತ್ತಿಲ್ಲ. ಆದ್ದರಿಂದ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಈ ಕೂಡಲೇ ಅವರಿಗೆ ಎಲ್ಲ ನಾಗರಿಕ ಸೌಲಭ್ಯ ಒದಗಿಸಿ ಅವರಿಗೆ ಆಯಾ ಮನೆಗಳ ಹಕ್ಕು ಪತ್ರ ನೀಡಬೇಕು. ಇಲ್ಲದೆ ಹೋದಲ್ಲಿ ಅಲ್ಲಿನ ನಿವಾಸಿಗಳು ತೀವ್ರವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಯಾರೋ ಬರ್ತಾರೆ, ಮಾಫಿಯಾಗಳು ಬಂದು ನೀರು ಕೊಡುತ್ತೀವಿ ನೀವು ಅಂತ ಹೇಳಿ ರೊಕ್ಕ ಹೊಳಿತಾರೆ, ಲೈಟ್ ಕೊಡ್ತೀನಿ ಅಂತ ಹೇಳಿ ಬರ್ತಾರೆ. ಬಟ್ ಅಲ್ಲಿ ಯಾವುದೇ ಸೌಲಭ್ಯಗಳು ಅಧಿಕೃತವಾಗಿ ಯಾರೂ ಇಲ್ಲ. ಈ ಸಪೋಸ್ ಅವ್ರ ಮನೆಯಲ್ಲಿ ಯಾರಾದ್ರೂ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೂಡ ಕೊಡೋದಿಲ್ಲ. ಕಾರ್ಪೊರೇಷನ್ಗಳು ನಿಮ್ಗೆ ಅಡ್ರೆಸ್ ಏನಂತ ಕೇಳ್ತಾರೆ. ಅವ್ರಿಗೆ ಯಾವುದು ಅಲಾಟ್ಮೆಂಟ್ ಇಲ್ಲ, 10 ವರ್ಷದಿಂದ ಅವ್ರಿಗೆ ಯಾವುದು ಅಲಾಟ್ಮೆಂಟ್ ಇಲ್ಲ. ಹೀಗಾಗಿ ನಾವು ಇಲ್ಲಿ ಒತ್ತಾಯಿಸ್ತಾ ಇರೋದು ಏನಂದರೆ, ಅವರಿಗೆ ಸುಮಾರು 10 ವರ್ಷದಿದ್ದರೂ ಕೂಡ ಅಲ್ಲಿ ಯಾರೂ ಬರ್ತಾ ಇಲ್ಲ. ಕಾರ್ಪೊರೇಷನ್ದವ್ರು ನೋಡ್ಲಿಕ್ಕೆ ಬರ್ತಾ ಇಲ್ಲ, ಶಾಸಕರು ಆ ಕಡೆಗೆ ಬರ್ತಾ ಇಲ್ಲ. ಇವರು ಶಾಸಕರು ನಮ್ಮ ಗ್ರಾಮೀಣ ಶಾಸಕರು ಬರ್ತಾರೆ, ಯಾರೋ ವಿಸಿಟ್ ಮಾಡ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಕೇಳ್ತಾ ಇಲ್ಲ. ಅವ್ರಿಗೆ ನಾವು ಅರ್ಥ ಮಾಡೋದಂದ್ರೆ ಫಸ್ಟ್ ಪಾಯಿಂಟ್ ಅಂದರೆ ಅವ್ರಿಗೆ ಹಕ್ಕುಪತ್ರ ಕೊಡೋದು. ಶುದ್ಧ ಜೀವನ ಅದಕ್ಕೆ ಹಕ್ಕುಪತ್ರ ಕೊಡ್ಬೋದು, ಕೊಟ್ಟರೆ ಅವ್ರಿಗೆ ಅಧಿಕೃತ ಆಗ್ತಾರೆ. ಯಾಕಂದರೆ ಯಾರು ಬರೋಕ್ಕೆ ರೆಡಿ ಇಲ್ಲ ಅಂದರೆ ಮತ್ತೆ ಇರ್ಲಿಕ್ಕೆ ಯೋಗ್ಯನೂ ಇಲ್ಲ ಯಾರು. ಯಾಕಂದರೆ ಅದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈ ಪೊಲೀಸ್ ಸ್ಟೇಷನ್ ಟ್ರೈನಿಂಗ್ ಸೆಂಟರ್ ಹಿಂದೆ ಬರ್ತದೆ. ಬಟ್ ಅದೇ ಮೇಲೆ ಒಂದು ಭಾಳ ಶೋಷಣೀಯವಾದ ಒಂದು ಕಾಲನಿ ಅಲ್ಲಿ ಇದೆ ಅಂದರೆ ಭಾಳ ದುಃಖವಾದ ಸಂಗತಿ ಇದೆ. ಮತ್ತು ಅವರಿಗೆ ಉಳಿದೆಲ್ಲ ನಾಗರಿಕ ಸೌಲಭ್ಯಗಳು ಸಿಗಬೇಕು, ನೀರು ಬೇಕು, ಹಾಸ್ಪಿಟಲ್ ಬೇಕು, ಅಲ್ಲಿ ಸ್ಕೂಲ್ ಬೇಕು, ಪ್ರೈವೇಟ್ ಸ್ಕೂಲ್, ಇಂಥವೆಲ್ಲ ಸಮಸ್ಯೆಗಳಿದೆ. ಆದ್ದರಿಂದ ನಾವು ಆಲ್ರೆಡಿ ಕಮಿಷನರ್ಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್ಗೆ, ಡಿ ಸಿ ಅವರಿಗೆ ಆಲ್ರೆಡಿ ಮೆಮೊರಾಂಡಮ್ ಮಾಡಿ ಕೊಟ್ಟಿದ್ದೀವಿ. ಈಗ ಪತ್ರಿಕಾ ಮುಖಾಂತರ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಅಂದರೆ, ಆಶ್ರಯಗಳು ಮಾಡಿದ್ದೀರಿ, 20 ವರ್ಷ ಆಯ್ತು ಆಶ್ರಯ ಮನೆಗಳು. ಅದು ಯಾರಿಗೆ ಇವತ್ತಿನವ್ರಿಗೆ ಯಾರಲ್ಲಿ ಬಂದಿಲ್ಲ. ಇಂಥ ಒಂದು ನಿರ್ಲಕ್ಷ್ಯ ಆಗಬಾರ್ದು. ಮನೆ ಎಲ್ಲಾರ್ದು ಅಲ್ಲಿ ಬಂದು ಕೂತಿದ್ರೆ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು. ಯಾರು ರೆಡಿ ಇದ್ದರೆ ಅಥವಾ ಏನಾದರೂ ಒಂದು ಪ್ರೊಸೀಜರ್ ಫಾಲೋ ಮಾಡಿ ಬೇರೆಯವರಿಗೂ ಕೂಡ ಉಳಿದಂಥ ಮನೆಗಳು ಹಂಚಕ್ಕೆ ಇದು ಮಾಡಬೇಕು. ಆಲ್ರೆಡಿ ಯಾರಿದ್ದರೂ ಅವರಿಗೆ ಅಲಾಟ್ಮೆಂಟ್ ಮಾಡಬೇಕಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ತೀವಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.